ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶನಿವಾರ ಕಲಬುರಗಿ ನಗರದ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಡೆದ ಮೌಲ್ಯಮಾಪನ ಪರೀಕ್ಷೆಗೆ ಸುಮಾರು 500ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ಜಾನೆ ಅವರು ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷಾ ಪ್ರಕ್ರಿಯೆಯನ್ನು ವೀಕ್ಷಿಸಿದರು. ನಿಪುಣ ಕರ್ನಾಟಕ ಅಡಿಯಲ್ಲಿ ಸ್ಟೆಮ್ ಅಭ್ಯರ್ಥಿಗಳಿಗೆ ಶನಿವಾರ ಕಲಬುರಗಿ ಶಹಾಬಾದ್ ರಸ್ತೆಯ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯಲ್ಲಿ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮತ್ತು ಟೆಕ್ನಿಕಲ್ ಅಸೆಸ್ಮೆಂಟ್ ಆನ್ಲೈನ್ ಮೌಲ್ಯಮಾಪನ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದ್ದು ಸುಮಾರು 500ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಭಾಗವಹಿಸಿದ್ದರು. ರಾಜ್ಯದ ಟೈರ್ 2 ಮತ್ತು ಟೈರ್ 3 ನಗರಗಳಲ್ಲಿ ಪದವೀಧರರಲ್ಲಿ ಹೆಚ್ಚುತ್ತಿರುವ ಉದ್ಯೋಗ ಅವಕಾಶದ ಅಂತರವನ್ನು ಪರಿಹರಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಮೂಲಕ ಈ ಪರೀಕ್ಷೆ ನಡೆಸಲಾಗಿದ್ದು, ಅನ್ಸ್ಟಾಪ್ ಸಂಸ್ಥೆ ಸಂಪೂರ್ಣ ಪರೀಕ್ಷೆಯ ನಿರ್ವಹಣೆ ಕೈಗೊಂಡಿತ್ತು. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಕಲಬುರಗಿಯಲ್ಲಿ ನಡೆದ ಬೃಹತ್ ಉದ್ಯೋಗ ಮೇಳದಲ್ಲಿ ಭೌತಿಕವಾಗಿ ಹಾಜರಾದ 10,000 ಅಭ್ಯರ್ಥಿಗಳ ಪೈಕಿ ಆಯ್ದ 2,500 ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತ ಪದವೀಧರರನ್ನು ಗುರಿಯಾಗಿಸಿ ಈ ಮೌಲ್ಯಮಾಪನ ಪರೀಕ್ಷೆ ನಡೆಸಲಾಗಿದೆ. ಪರೀಕ್ಷೆಯ ನಂತರ ಅವರ ಕೌಶಲ್ಯ ಕೊರತೆಯನ್ನು ಪತ್ತೆ ಹಚ್ಚಿ ಅಗತ್ಯ ಕೌಶಲ್ಯ ನೀಡಿ ಅವರನ್ನು ಉದ್ಯೋಗಕ್ಕೆ ಸಿದ್ಧರನ್ನಾಗಿ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಶನಿವಾರ ಪರೀಕ್ಷೆ ನಡೆದ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಗೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್, ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ವರ್ಷಾ ಜಾನೆ ಭೇಟಿ ನೀಡಿ ಪರೀಕ್ಷೆ ಪ್ರಕ್ರಿಯೆ ವೀಕ್ಷಿಸಿದರು. ಜಿಲ್ಲಾ ಕೈಗಾರಿಕೆ ಕೇಂದ್ರದ ಜಂಟಿ ನಿರ್ದೇಶಕರಾದ ಅಬ್ದುಲ್ ಅಜೀಂ, ಜಿಲ್ಲಾ ಕೌಶಲ ಅಭಿವೃದ್ಧಿ ಅಧಿಕಾರಿ ನಾಗುಬಾಯಿ, ಪ್ರಮುಖರಾದ ಡಾಕ್ಟರ್ ಕಿರಣ್ ದೇಶ್ಮುಖ್, ಶಿಬಾ ಮೆಹ್ತಾ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಸಹಾಯಕ ಆಯುಕ್ತರಾದ ಪ್ರಭು ರೆಡ್ಡಿ, ಕಲಬುರಗಿ ತಹಶೀಲ್ದಾರರಾದ ಆನಂದಶೀಲ್ ಅವರು ಪರೀಕ್ಷೆ ಸುಸೂತ್ರವಾಗಿ ನಡೆಯಲು ಮಾರ್ಗದರ್ಶನ ನೀಡುತ್ತಾ ಪರೀಕ್ಷೆಯ ಸಂಪೂರ್ಣ ಮೇಲುಸ್ತುವಾರಿ ವಹಿಸಿದ್ದರು. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಾವು ಜಿಲ್ಲಾಡಳಿತ ವತಿಯಿಂದ ಅನ್ಸ್ಟಾಪ್ ಅಂತ ಒಂದು ಸಂಸ್ಥೆ ಜೊತೆ MOU ಮಾಡಿ ಅವ್ರ ಮುಖಾಂತರ ನಾವು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಎಲ್ಲ ಸ್ಟೂಡೆಂಟ್ಸ್ದು ಮಾಡ್ತಾ ಇದ್ದೀವಿ. ಇದು ಎಸ್ಪೆಷಲಿ ವಿಜ್ಞಾನ ಕ್ಷೇತ್ರದಲ್ಲಿ ಇರೋದು ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಸ್ಟೆಮ್ ವಿಷಯ ಬಗ್ಗೆ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ನಾವು ಹೇಗೆ ಎಂಪ್ಲಾಯಬಲ್ ಮಾಡಬೇಕು, ಹೇಗೆ ಇಂಡಸ್ಟ್ರಿ ಮುಖಾಂತರ ಸಿಲೆಕ್ಷನ್ ಆಗೋ ರೀತಿ ಮಾಡಬಹುದು ಬಗ್ಗೆ ಒಂದು ಅಸೆಸ್ಮೆಂಟ್ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ 1,700 ಮಕ್ಕಳು ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. ಇವತ್ತು 300ಕ್ಕಿಂತ ಜಾಸ್ತಿ ಮಕ್ಕಳದು ಈಗಾಗಲೇ ಅಸೆಸ್ಮೆಂಟ್ ಆಗಿದೆ. ನಾಳೆ ಸಹ ಇದು ಕಂಟಿನ್ಯೂ ಆಗುತ್ತೆ. ಈ ಅಸೆಸ್ಮೆಂಟ್ ಆದ ನಂತರ ನಾವು ಅವ್ರಿಗೆ ಸ್ಕೋರ್ ಕಾರ್ಡ್ಸ್ ಕೊಡ್ತೀವಿ. ಸ್ಕೋರ್ ಕಾರ್ಡ್ಸ್ ಮುಖಾಂತರ ಸ್ಟೂಡೆಂಟ್ಸ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅವರು ಕೆಲಸ ಮಾಡಬೇಕು, ಯಾವ ರೀತಿ ಅವರು ಓದಬೇಕು, ಯಾವ ವಿಷಯ ಬಗ್ಗೆ ಅವ್ರು ಜಾಸ್ತಿ ಸ್ಟಡಿ ಮಾಡಬೇಕು ಅಂತ, ಹೇಗೆ ಇಂಪ್ರೂವ್ ಮಾಡಬೇಕು, ಲ್ಯಾಂಗ್ವೇಜ್ ಟ್ರೈನಿಂಗ್ ಇರಬಹುದು, ಕ್ವಾಂಟಿಟೇಟಿವ್ ಟ್ರೈನಿಂಗ್ ಇರಬಹುದು, ಅದೆಲ್ಲ ನಾವು ಪ್ಲ್ಯಾನ್ ಮಾಡಿ ಸ್ಟೂಡೆಂಟ್ಸ್ಗೆ ಎಂಪ್ಲಾಯ್ಮೆಂಟ್ ಮಾಡೋ ರೀತಿ ನಾವು ಒಂದು ಪ್ಲ್ಯಾನ್ ರೂಪರೇಷೆ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ಬಹಳಷ್ಟು ಇಂಡಸ್ಟ್ರಿ ಪ್ಲೇಯರ್ಸ್ ಜೊತೆನೂ ಮಾತನಾಡ್ತಾ ಇದ್ದೀವಿ. ಅನ್ಸ್ಟಾಪ್ ಮುಖಾಂತರ ಮತ್ತು KDM ಮುಖಾಂತರ ಅವ್ರು ಸಹ ಬಂದು ಇಲ್ಲಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಅಸೆಸ್ಮೆಂಟ್ ಮಾಡಿ ಅವ್ರಿಗೆ ಹೇಗೆ ನೌಕರಿಯಲ್ಲಿ ತಗೊಳ್ಬಹುದು ಅದ್ರ ಬಗ್ಗೆಯೂ ಸಹ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಪೆಹಲ್ ಇವತ್ತು ಆಗಿದೆ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು MP ಸಾಹೇಬರು ಅವರ ಕನಸಾಗಿ ಇದು ಒಂದು ಅನೌನ್ಸ್ ಮಾಡಿರೋದು ಒಂದು 10 ದಿವಸ ಹಿಂದೆ. 10 ದಿವಸ ಒಳಗಡೆ ಅಸೆಸ್ಮೆಂಟ್ ಎಲ್ಲ ಫಿಕ್ಸ್ ಆಗಿ ಇವತ್ತು ನಡೆದಿದೆ. ಐ ಹೋಪ್ ನಾಳೆ ಸಹ ಮಳೆ ಬರ್ತಾ ಇದೆ, ಆದರೂ ಐ ಹೋಪ್ ಎಲ್ಲ ಮಕ್ಕಳು ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಎಲ್ಲರೂ ನಾಳೆವರೆಗೆ ಅಸೆಸ್ಮೆಂಟ್ಗೆ ಬರ್ತಾರೆ. ಅಸೆಸ್ಮೆಂಟ್ಗೆ ಬಂದು ಅವ್ರಿಗೆ ಗ್ಯಾಪ್ ಅನಾಲಿಸಿಸ್ ಅರ್ಥ ಆಗುತ್ತೆ. ಅಸೆಸ್ಮೆಂಟ್ ಆದ ನಂತರ, ಸ್ಕೋರ್ ಕಾರ್ಡ್ ಆದ ನಂತರ ಅವ್ರು ಹೇಗೆ ಇಂಪ್ರೂವ್ ಮಾಡಬಹುದು, ಹೇಗೆ ಇಂಡಸ್ಟ್ರಿ ನೀಡ್ಸ್ ಪ್ರಕಾರ ಅವ್ರು ಪ್ರಿಪ್ರೇಷನ್ ಮಾಡಬಹುದು, ಅದಕ್ಕೇನು ಜಿಲ್ಲಾಡಳಿತ ವತಿಯಿಂದ ಅವ್ರಿಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ. ನಾಳೆ ಸ್ಪಾಟ್ ರಿಜಿಸ್ಟ್ರೇಷನ್ ಸಹ ಇರುತ್ತೆ. ಸೊ ದಯವಿಟ್ಟು ಯಾರ್ಯಾರು ರಿಜಿಸ್ಟರ್ ಮಾಡೋಕ್ಕೆ ಆಗಿರಲಿಲ್ಲ ಅವರು ಸಹ ಬಂದು ಸ್ಥಳದಲ್ಲಿನೇ ರಿಜಿಸ್ಟ್ರೇಷನ್ ಮಾಡಿ ನೋಂದಣಿ ಮಾಡಿ ಅವರು ಸಹ ಅಸೆಸ್ಮೆಂಟ್ ತಗೊಳ್ಬಹುದು. ಥ್ಯಾಂಕ್ ಯು. ಕಲಬುರಗಿ ನಗರದ ಬಸವೇಶ್ವರ ಬೋಧನಾ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಕಲಚೇತನ ಮಕ್ಕಳಿಗಾಗಿ ಸಾಮೂಹಿಕ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು.
ಬಸವೇಶ್ವರ ಬೋಧನಾ ಮತ್ತು ಸಾರ್ವಜನಿಕ ಆಸ್ಪತ್ರೆ ಕಲಬುರಗಿಯಲ್ಲಿ ವಿಕಲಚೇತನ ಮಕ್ಕಳ ಸಾಮೂಹಿಕ ತಪಾಸಣಾ ಶಿಬಿರವು ದಿನಾಂಕ 10 ಆಗಸ್ಟ್ 2025ರಂದು ಬೆಳಗ್ಗೆ 10:30 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಜರುಗಿತು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ, ವಿಕಾಸ ಅಕಾಡೆಮಿ ಕಲಬುರಗಿ, ಪರಿವರ್ತನಾ ಮಂದಿರ ಹಾಗೂ ಮನಸ್ವಿನಿ ಶಾಲೆಯವರು ಸಹಯೋಗವನ್ನು ನೀಡಿದರು. ವಿಕಾಸ ಅಕಾಡೆಮಿಯ ಅಂಬಿಕಾ ಅವರ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಎಂಆರ್ಎಂಸಿ ಡೀನ್ ಡಾಕ್ಟರ್ ಶರಣಗೌಡ ಪಾಟೀಲ್ ಸ್ವಾಗತಿಸಿ ಪರಿಚಯ ಮಾಡಿದರು. ಬಸವೇಶ್ವರ ಆಸ್ಪತ್ರೆ ಮಕ್ಕಳ ರೋಗ ತಜ್ಞರಾದ ಡಾಕ್ಟರ್ ಅರುಂಧತಿ ಪಾಟೀಲ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಹೆಚ್ಕೆ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಭೀಮಳ್ಳಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಅತಿಥಿಗಳಾಗಿ ಹೆಚ್ಕೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಉದಯ್ ಚಿಂಚೋಳಿ, ಬಸವೇಶ್ವರ ಆಸ್ಪತ್ರೆಯ ಸಂಚಾಲಕರಾದ ಕಿರಣ್ ದೇಶ್ಮುಖ್, ಶರಣಬಸಪ್ಪ ಹರವಾಳ್, ಆಡಳಿತ ಮಂಡಳಿಯ ಸದಸ್ಯರಾದ ಗುರು ಪಾಟೀಲ್, ORDI ಸಹ ಸಂಸ್ಥಾಪಕರಾದ ಪ್ರಸನ್ನ, ಮನಸ್ವಿನಿ ಸಂಸ್ಥೆಯ ಮುಖ್ಯಸ್ಥರಾದ ರೇಣುಕಾ ಹತ್ತಿ, ಬಸವೇಶ್ವರ ಆಸ್ಪತ್ರೆಯ ಅಧೀಕ್ಷಕರಾದ ಮಲ್ಲಿಕಾರ್ಜುನ್ ತೇಗ್ನೂರ್, ಮಕ್ಕಳ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಮಂಗಶೆಟ್ಟಿ ಆಗಮಿಸಿದ್ದರು. ಮಾಜಿ ಸಂಸದರಾದ ಬಸವರಾಜ್ ಪಾಟೀಲ್ ಸೇಡಂ ಅಧ್ಯಕ್ಷೆ ನುಡಿಗಳನ್ನಾಡಿದರು. ರೂಪಾ ಮಂಗಶೆಟ್ಟಿ ವಂದನಾರ್ಪಣೆ ಮಾಡಿದರು. ಮಾನವೀಯತೆ ಬೇರೆ ಅರೆ ವಿಶೇಷ ವ್ಯಕ್ತಿಗಳಲ್ಲಿ ಇಲ್ಲ. ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಇದನ್ನ. ಈ ಕ್ಯಾಂಪು ಇವತ್ತು ಈ ರೂಪಕ್ಕೆ ಬಂದಿದೆ ಅಂದ್ರೆ ಇದರಲ್ಲಿ ಒಬ್ಬರಲ್ಲ, ಹಲವಾರು ವ್ಯಕ್ತಿಗಳು ಇಲ್ಲಿ ವೇದಿಕೆಯ ಮೇಲೆ ಇರಬಹುದು, ಈ ರೂಮಲ್ಲಿ ಇರಬಹುದು, ಕೆಲವರು ಸಮಾಜದಲ್ಲಿ ಕಮ್ಯುನಿಟಿಯಲ್ಲಿ ಆಚೆ ಇದ್ದಾರೆ, ಅವರು ಇವತ್ತು ಪ್ರಸ್ತುತ ಕೂಡ ಇಲ್ಲ. ಸಾಕಷ್ಟು ಜನ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಒಬ್ಬರ ಹೆಸರು ನಾನು ಹೇಳಿಲ್ಲ ಅಂದ್ರೆ ಅದು ಅನ್ಯಾಯ ಆಗ್ತದೆ. ಆದ್ರೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಮೊದಲನೇದಾಗಿ ಈ ಬಸವೇಶ್ವರ ಆಸ್ಪತ್ರೆ ಒಂದು ವೆನ್ಯೂ ಆಗಿ ಈ ಜಾಗದಲ್ಲಿ ಮಾಡಬೇಕು ಅಥವಾ ಬೇರೆ ಕಡೆ ಮಾಡಬೇಕು, ಎಷ್ಟು ಜನ ಬರ್ಬೋದು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇದರ ಬಗ್ಗೆ ಸಾಕಷ್ಟು ತಿಂಗಳು ಚರ್ಚೆ ನಡೆಯಿತು. ಆದ್ರೆ ಎಲ್ಲಾ ವಿಶೇಷಜ್ಞರು ಇಲ್ಲೇ ಲಭ್ಯವಿರೋದ್ರಿಂದ ನಾವು ಇಲ್ಲೇ ಮಾಡೋದು ಉತ್ತಮ. ಹಾಗೂ ಇದು ಒಂದ್ಸಲ ಅಲ್ಲ, ಈಗ ಕಾಲಕ್ಕೆ ನಾವು ಮಾಡ್ತಾನೆ ಇರ್ತೀವಿ. ಎಲ್ಲಾ ಸಂಘ ಸಂಸ್ಥೆಗಳು ಅಂದ್ರೆ ಬಸವೇಶ್ವರ ಆಸ್ಪತ್ರೆ, ಮಹಾದೇವ ಪರಾಂಪುರಿ ವೈದ್ಯಕೀಯ ಮಹಾವಿದ್ಯಾಲಯ, ವಿಕಾಸ್ ಅಕಾಡೆಮಿ, ಆರ್ಗನೈಸೇಷನ್ ಆಫ್ ರೇರ್ ಡಿಸೀಸಸ್ ಆಫ್ ಇಂಡಿಯಾ ಮತ್ತು ಈ ಭಾಗದ ಕ್ಷೀರಧಾರೆಯಾಗಿರುವಂತಹ ಮನಸ್ವಿನಿ ಮತ್ತು ಪರಿವರ್ತನಾ ಮಂದಿರ್ ಶಾಲೆಯವರು ಇದರಲ್ಲಿ ಕೈಗೂಡಿ ಮಾಡ್ತಿರುವ ಕೆಲಸದಿಂದನೇ ಈ ಕಾರ್ಯಕ್ರಮ ಇವತ್ತು ಒಂದು ಸಂಗಮ ರೂಪದಲ್ಲಿ ತಾಳ್ಕೊಂಡಿದೆ. ಬಹಳ ನೋವಿನಿಂದ ಹೇಳಬೇಕಾಗುತ್ತೆ. ಮಕ್ಕಳು ಇಂದು ಶಿಕ್ಷಣ ಪಡಿಬೇಕಾದರೆ ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಹಾಗೆಯೇ ಆರೋಗ್ಯದ ಸೇವೆನೂ ಸಹ ಅಷ್ಟೇ ಕಾಸ್ಟ್ಲಿ ಆಗಿದೆ. ನಾನು ಇದನ್ನು ಸಮೀಪದಿಂದ ನೋಡಿ ಜವಾಬ್ದಾರಿಯಿಂದ ಮಾತನಾಡ್ತೇನೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ HKE ಸಂಸ್ಥೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯಲ್ಲಿ ತನ್ನದೇ ಆದಂಥ ಒಂದು ಎತ್ತರದ ಸ್ಥಾನ ಇದೆ ಮತ್ತು ಈ HKE ಸಂಸ್ಥೆ ನಿರ್ಮಾಣಕ್ಕೆ ಕೊಪ್ಪಳ ಜಿಲ್ಲೆಯಿಂದ ಹಿಡ್ಕೊಂಡು ಬೀದರ್ ಜಿಲ್ಲೆಯವರೆಗೆ ಪ್ರತಿಯೊಬ್ಬ ರೈತನ ಬೆವರು ಇದರಲ್ಲಿ ಸೇರಿದೆ. ನಾನು ನನ್ನ ತಂದೆಯ ಜೊತೆಯಲ್ಲಿ ಚಿಕ್ಕ ಮಗುವಾಗಿದ್ದಾಗ ನಮ್ಮ ತಂದೆಯವರು ಈ HKE ಸಂಸ್ಥೆಗಾಗಿ ದುಡ್ಡನ್ನು ಕಲೆಕ್ಟ್ ಮಾಡಲಿಕ್ಕೆ 3 ವರ್ಷಗಳವರೆಗೆ ಹಳ್ಳಿಗೆ ಹೋಗ್ತಿದ್ರು. ಯಾಕೆ ಹೋಗ್ತಾರೆ ಅಂತ ಗೊತ್ತಾದಾಗ ನನಗೆ ಅವಾಗಷ್ಟು ತಿಳಿಲಿಲ್ಲ. ಬಹಳ ದಿನಗಳು ಕಳೆದ ಮೇಲೆ ನನಗೆ ಬಂದಂತಂದರೆ ಪ್ರತಿಯೊಬ್ಬ ರೈತರು 3 ವರ್ಷದವರೆಗೆ ಕೊಡಬೇಕಾದಂಥ ತಮ್ಮದೇನು ಬಿರಾಡಿದೆ ಹೊಲದ್ದು ಅದು ಡಬಲ್ ಕೊಡ್ತಿತ್ತು. ಇದೊಂದು ಒಳ್ಳೆಯ ಸಂಸ್ಥೆ ನಮ್ಮ ಭಾಗದಲ್ಲಿ ಆಗಬೇಕು ಅಂತ. ಅಷ್ಟೇ ಜವಾಬ್ದಾರಿ. ಇಟ್ ಈಸ್ ಎ ಮದರ್ ಆರ್ಗನೈಸೇಷನ್ ಆಫ್ ಕಲ್ಯಾಣ ಕರ್ನಾಟಕ. ಈ ಭಾವನೆ ಈ ಸಂಸ್ಥೆ ಬೆಳೆಸಿಕೊಂಡು ಈ ಭಾಗದ ಮಕ್ಕಳ ಶಿಕ್ಷಣ ಮತ್ತು ಈ ಮಕ್ಕಳ ಆರೋಗ್ಯದ ಸೇವೆಗೆ ಗಮನ ಕೊಡಬೇಕು. ಇದು ನನ್ನ ಕಳಕಳಿಯ ವಿನಂತಿ ಇದೆ. ಇವತ್ತು ಸಿಲ್ವರ್ ಏನು ಆಚರಣೆ ಮಾಡಿದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ. ಫಸ್ಟ್ ಮೊದಲಿಗೆ ನಾನು ಅರುಂಧತಿ ಮೇಡಮ್ ಹಾಗೂ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟು ಹಾಗೂ ನಮ್ಮ ಡೀನ್ ಅವರಿಗೆ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಬಟ್ ಮ್ಯಾನೇಜ್ಮೆಂಟ್ ಜಾಸ್ತಿ ಏನು ಮಾತಾಡಿಲ್ಲ. ಇವತ್ತು ಮ್ಯಾನೇಜ್ಮೆಂಟ್ ಪರವಾಗಿ ಐ ವಿಲ್ ಅಶ್ಯೂರ್ ಯು that will provide all the facilities that is required to take care of these children in terms of monetary benefit or ಏನಾದರೂ ಚಿಕಿತ್ಸೆಗೆ ಔಷಧ ಬೇಕು ಹಾಗೂ ಡಾಕ್ಟರ್ಸ್ ಬೇಕು. ಡೆಫಿನೆಟ್ಲಿ we will support the department.
ಅಂಡ್ ಇಲ್ಲಿ ಬಂದಂತ ನಮ್ಮ ಪರಿವರ್ತನ ಮಂದಿರು ಅವ್ರೇನು ಕೆಲಸ ಮಾಡ್ತಾ ಇದ್ದಾರೆ, ಈ ಮಕ್ಕಳಿಗೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವರಿಗೂ ಕೂಡ ನಾನು ತುಂಬಾ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಜಾಬ್. ಮಕ್ಕಳಿಗೆ ಈ ತರ ನೋಡ್ಕೋಬೇಕಾದ್ರೆ ಆ ತಾಯಂದ್ರಿಗೂ ಅಷ್ಟೇ ಕಷ್ಟ ಆಗುತ್ತೆ ಪಾಪ. ಅಂಡ್ ಪೇಷನ್ಸ್ ಏನಿದೆ ಅವ್ರ ಹತ್ರ ಅದಕ್ಕೂ ಒಂದು ದೊಡ್ಡ ಕಷ್ಟ ಇವತ್ತು. ಮಾಡ್ತಾ ಇದ್ದಾರೆ ಪಾಪ ಇದು ಡಿಸೇಬಲ್ಡ್ ಇದ್ರು ಪೇಷನ್ಸ್ ಇಂದ ಸಿಟ್ಟು ಬರಲಾರ್ದೆ ತಾಯಿ ನೋಡ್ಕೊತಾಳೆ. ಆ ತಾಯಂದ್ರಿಗೂ ತುಂಬಾ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ನಿರ್ವಹಣೆಯನ್ನು ವಿಕಾಸ್ ಅಕಾಡೆಮಿ ಕಲಬುರಗಿಯ ವಿಶ್ವಸ್ತರಾದ ನರಸಪ್ಪ ರಂಗೋಲಿ, ಲಕ್ಷ್ಮೀನಾರಾಯಣ್ ಜಿ, ಅಶೋಕ್ ಜೀವಣಗಿ, ಚನ್ನವೀರಪ್ಪ ಗುಡ್ಡ, ಡಾಕ್ಟರ್ ಸಂಗಮೇಶ್ ಪಾಟೀಲ್, ಡಾಕ್ಟರ್ ವಡ್ಡನಕೇರಿ, ಹೀರಾ ಭೋಜಪ್ಪ, ಸಮಾಜ ಸೇವಕರಾದ ಉಮೇಶ್ ಶೆಟ್ಟಿಯವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಬಿಗ್ ಬಜಾರ್ ಎದುರುಗಡೆ ಇರುವ ಧರ್ಮಾಶನ್ ಕ್ಲಿನಿಕ್ ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಗಸ್ಟ್ 10 ರಿಂದ 17ರವರೆಗೆ ಎಲ್ಲಾ ಚಿಕಿತ್ಸೆಗಳ ಮೇಲೆ ಶೇಕಡಾ 15ರಷ್ಟು ರಿಯಾಯಿತಿಯ ಕೊಡುಗೆಯನ್ನ ನೀಡಲಾಗುತ್ತಿದೆ. ಡಾಕ್ಟರ್ ನಾಜಿಯಾ ಫರ್ಹಿನ್, ಎಂಡಿ, PGDCC ಇನ್ ಕಾಸ್ಮೆಟಾಲಜಿ ಪುಣೆ ಇವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಬಿಗ್ ಬಜಾರ್ ಎದುರುಗಡೆಯ ಶ್ರೀನಿವಾಸ್ ಬಿಲ್ಡಿಂಗ್ನಲ್ಲಿ ಶಾಪ್ ನಂಬರ್ 4ರಲ್ಲಿ ಇರುವ ಧರ್ಮಾಶನ್ ಕ್ಲಿನಿಕ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ದಿನಾಂಕ 10ನೇ ಆಗಸ್ಟ್ 2025 ರಿಂದ 17ನೇ ಆಗಸ್ಟ್ 2025ರವರೆಗೆ ಶೇಕಡಾ 15ರ ರಿಯಾಯಿತಿಯ ಕೊಡುಗೆಯನ್ನು ನೀಡಲಾಗುತ್ತಿದೆ. ಇದು ಎಲ್ಲ ರೀತಿಯ ಚಿಕಿತ್ಸೆಗೂ ಅನ್ವಯವಾಗುತ್ತದೆ. ಈ ಕ್ಲಿನಿಕ್ನಲ್ಲಿ ಹೈಡ್ರಾಫೇಶಿಯಲ್ಸ್, ಕೆಮಿಕಲ್ ಪೀಲ್ಸ್, ಕಾರ್ಬನ್ ಪೀಲ್ಸ್, ಟ್ಯಾಟೂ ರಿಮೂವಲ್, ಟ್ಯಾನ್ ರಿಮೂವಲ್, ಮೆಲಸ್ಮಾ ಟ್ರೀಟ್ಮೆಂಟ್, ಸೆಮಿ ಪರ್ಮನೆಂಟ್ ಮೇಕಪ್, ಆಂಟಿ ಏಜಿಂಗ್ ಟ್ರೀಟ್ಮೆಂಟ್, ಹೇರ್ ಮೆಸೋಥೆರಪಿ, ಫೇಸ್ ಮೆಸೋಥೆರಪಿ, ಹೇರ್ ಮೈಕ್ರೋನೀಡ್ಲಿಂಗ್, ಫೇಸ್ ಮೈಕ್ರೋನೀಡ್ಲಿಂಗ್, ಹೇರ್ PRP, ಫೇಸ್ PRP, ಎಕ್ನೆ ಟ್ರೀಟ್ಮೆಂಟ್, ಎಕ್ನೆ ಮಾರ್ಕ್ಸ್ ಟ್ರೀಟ್ಮೆಂಟ್, ಲೇಸರ್ ಹೇರ್ ರಿಮೂವಲ್ಸ್, ಸ್ಕಿನ್ ಟ್ಯಾಕ್ಸ್ ರಿಮೂವಲ್, ಮೋಲ್ ಅಂಡ್ ವಾಟ್ಸ್ ರಿಮೂವಲ್, ಗ್ಲುಕೋಥೈನ್ ಇಂಜೆಕ್ಷನ್ ಮತ್ತು ಗ್ಲುಕೋಥೈನ್ IVಯ ಸೌಲಭ್ಯ ಲಭ್ಯವಿದೆ. ಹಲೋ, ನನ್ನ ಹೆಸರು ಡಾಕ್ಟರ್ ನಾಜಿಯಾ. ನಾನು ಸ್ಕಿನ್ ಮತ್ತು ಹೇರ್ ಟ್ರೀಟ್ಮೆಂಟ್ ನೋಡ್ತಿದ್ದೀನಿ. ಲೀಡಿಂಗ್ ಕಾಸ್ಮೆಟಾಲಜಿ ಗುಲ್ಬರ್ನಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಈಗ ನಾವು 15th ಆಗಸ್ಟ್ ಅಲ್ಲಿ ಇಂಡಿಪೆಂಡೆಂಟ್ ಡೇ ಆಫರ್ ತಗೊಂಡು ಬಂದೀವಿ. ನೀವು ಎಲ್ಲ ಬಂದು ಉಪಯೋಗ ಪಡೀರಿ. ನಮ್ಮಲ್ಲಿ ಸರ್ವಿಸಸ್ ಲೈಕ್ LHR ಲೇಸರ್ ಹೇರ್ ರಿಡಕ್ಷನ್ ಇದೆ, ಕಾರ್ಬನ್ ಲೇಸರ್ ಇದೆ, ಕೆಮಿಕಲ್ ಪೀಲ್ ಇದೆ, ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಇದೆ, ಎಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ. ನಾನು ಇದು ಲೊಕೇಶನ್ ಏನ್ ಲೊಕೇಟ್ ಆಗಿದೆ ಅಂದ್ರೆ ಅಪೋಸಿಟ್ ಟು ಬಿಗ್ ಬಜಾರ್ ಡಾಮಿನೋಸ್ ಪಿಜ್ಜಾದಲ್ಲಿ ಇದೆ. ನೀವು ಬಂದು ಉಪಯೋಗ ಪಡೋರಿ. ಥ್ಯಾಂಕ್ ಯು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಬಿಂಬಿಸುತ್ತಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಕಲ ಜೈನ ಸಮಾಜದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ ಮತ್ತು ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಕುರಿತು ಅವಹೇಳನಕಾರಿಯಾಗಿ ಬಿಂಬಿಸುತ್ತಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಸಕಲ ಜೈನ ಸಮಾಜದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಜೈನ್ ಸಮಾಜ ಅಂತಂದ್ರೆ ಅಹಿಂಸಾ ಪರ್ವೋ ಧರ್ಮ ಅಂತನ್ನುವ ಮೂಲ ಮಂತ್ರವನ್ನ ಹಿಡ್ಕೊಂಡು ಸಮಾಜವನ್ನ ಯಾವುದೇ ಅಹಿಂಸೆಗೆ ಯಾವತ್ತೂ ಕೂಡ ಸಹಿಸದೆ ಇರುವಂತ ಸಮಾಜ ಅದು ಜೈನ್ ಸಮಾಜ. ಆ ರೀತಿ ಇರುವಂತ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ನಾಡಿನ ನಮ್ಮ ಆರಾಧ್ಯ ದೇವರಾಗಿರುವಂತ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮೀಜಿಗಳನ್ನ ನಾವೆಲ್ಲರೂ ಕೂಡ ದೇಶದಲ್ಲಿರುವಂತ ಎಲ್ಲ ಇಡೀ ಹಿಂದೂ ಸಮಾಜ ಇವತ್ತು ಅತ್ಯಂತ ಪಾವಿತ್ರತೆಯಿಂದ ಇವತ್ತು ದೇವರ ಆಶೀರ್ವಾದವನ್ನ ತಗೊಳ್ಳುವಂಥದ್ದು, ದೇವರ ಮೇಲೆ ಭಕ್ತಿಯನ್ನ ಇಟ್ಟಿರುವಂಥದ್ದು. ಜನರ ಭಕ್ತಿಗೆ ಎಲ್ಲೋ ಒಂದು ಕಡೆ ಇವತ್ತು ನೋವನ್ನ ಉಂಟು ಮಾಡುವಂತ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ಆಗ್ತಾ ಇರುವಂತದ್ದು. ಕೆಲವೊಬ್ರು
ಕ್ಷೇತ್ರದ ಹೆಸರನ್ನ, ಅದರ ಪಾವಿತ್ರ್ಯತೆಯನ್ನ ಇವತ್ತು ಎಲ್ಲೋ ತೊಂದರೆಯನ್ನ ಉಂಟು ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಅದು ಯಾರೇ ಇರ್ಲಿ ಅಂತವ್ರ ಮೇಲೆ ತಕ್ಷಣದಲ್ಲಿ ಸರ್ಕಾರ ಕ್ರಮವನ್ನ ಜರುಗಿಸಿ. ಯಾಕಂತಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳು ಅಂತಂದ್ರೆ ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಆ ದೇವರನ್ನ ನೆನೆಯುವಂತ ಕೆಲಸ ಆಗ್ತಾ ಇದೆ. ಅಂತದ್ರಲ್ಲಿ ಆ ಕ್ಷೇತ್ರದ ಹೆಸರು ಕೆಡಿಸುವಂತ ಕೆಲಸ ಕೆಲವೊಬ್ಬರಿಂದ ಆಗ್ತಾ ಇದೆ. ಅವ್ರ ಮೇಲೆ ತಕ್ಷಣದಲ್ಲಿ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ನಾವು ವಿನಂತಿಯನ್ನ ಮಾಡ್ತಾ, ಮತ್ತೊಮ್ಮೆ ಪೂಜ್ಯರಾದಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಒಂದು ಏನೋ ಈ ನಾಡಿಗೆ ಕೊಡುಗೆ ಇದೆ. ಅನೇಕ ಸಾಮಾಜಿಕ ಕಾರ್ಯಗಳನ್ನ ನೀಡಿರುವಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಒಂದೇನೋ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ಸರ್ಕಾರ ಯಾವ ಹಂತದಲ್ಲೂ ಕೂಡ ತನಿಖೆ ಆಗ್ಲಿ, ತಪ್ಪಿಸ್ತರ ಮೇಲೆ ಶಿಕ್ಷೆ ಆಗ್ಲಿ ಅಂತ ಅನ್ನುವ ಮಾತನ್ನ ಅವರು ಕೂಡ ಇವತ್ತು ಹೇಳಿರುವಂತದ್ದು. ಹೀಗಾಗಿ ನಾನು ಮತ್ತೊಮ್ಮೆ ಸರ್ಕಾರದಲ್ಲಿ ವಿನಂತಿಯನ್ನ ಮಾಡ್ತೇನೆ, ತಕ್ಷಣದಲ್ಲಿ ಇವತ್ತು ಸರ್ಕಾರ ನಮ್ಮ ಕ್ಷೇತ್ರ ಮತ್ತು ಹಿಂದೂ ಸಮಾಜದ ಮೇಲೆ, ಏನು ಹಿಂದೂ ಸಮಾಜದ ದೇವಸ್ಥಾನಗಳಿದಾವೆ, ಅವರ ಪೂಜ್ಯರಿದ್ದಾರೆ, ಅಂತವ್ರ ಮೇಲೆ ಈ ರೀತಿಯಾದಂತ ಆಪಾದನೆಯನ್ನ ಮಾಡುವಂತದ್ದು ಇದು ಸರಿಯಲ್ಲ. ಅಂತವ್ರ ಮೇಲೆ ಕ್ರಮವನ್ನ ತಗೋಬೇಕು ಅಂತ ಹೇಳಿ ಸರ್ಕಾರನಲ್ಲಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತೇನೆ. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ನಾಗನಾಥ್ ಚಿಂದೆ, ಪ್ರಕಾಶ್ ಜೈನ್, ದೀಪಕ್ ಪಂಡಿತ್, ವಜ್ರಕುಮಾರ್ ಪಾಟೀಲ್, ಧರಣೇಂದ್ರ ಕಣಮುಸೆ, ರಮೇಶ್ ಗಡಗಡೆ, ಅರಿಹಂತ್ ಪಾಟೀಲ್, ರಾಹುಲ್ ಶಹಾ, ವಿನೋದ್ ಬಬಲಾದ್, ಸುಭಾಷ್ ಕಾವೇರಿ, ವಿಜಯಕುಮಾರ್ ಪಾಂಡ್ರೆ, ಬ್ರಹ್ಮ ಜಗಶೆಟ್ಟಿ, ಶ್ರೀಕಾಂತ್ ಕಟಂಬಲೆ, ರಾಹುಲ್ ಕುಂಬಾರೆ, ಸುರೇಶ್ ತಂಗ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ನಗರದ ಪ್ರಶಾಂತ ನಗರ ಬಡಾವಣೆಯಲ್ಲಿ ಇರುವ ಶ್ರೀ ಹನುಮಾನ ಮಂದಿರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವದ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಪ್ರಶಾಂತ ನಗರದ ಶ್ರೀ ಹನುಮಾನ ಮಂದಿರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಬೆಳಗ್ಗೆ ಸುಪ್ರಭಾತ, ಪಂಚಾಮೃತ ಅಭಿಷೇಕ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ, ನಂತರ ಪಲ್ಲಕ್ಕಿ ಉತ್ಸವ ವೈಭವದಿಂದ ನೆರವೇರಿತು. ನಂತರ ಪಂಡಿತ್ ಶ್ರೀನಿವಾಸ್ ಪದಕಿ ಅವರಿಂದ ರಾಯರ ಮಹಿಮೆಯ ಕುರಿತು ಪ್ರವಚನ ನಡೆಯಿತು. ನಂತರ ತುಳಸಿ ಅರ್ಚನೆ ಹಾಗೂ ನೈವೇದ್ಯ, ಹಸ್ತೋದಕ, ಮಹಾಮಂಗಳಾರತಿ, ಮಂತ್ರಪುಷ್ಪ ನೆರವೇರಿತು. ಅರ್ಚಕರಾದ ಗುಂಡಾಚಾರ್ ನರಿಬೋಳ್, ಡಿವಿ ಕುಲಕರ್ಣಿ, ಶ್ಯಾಮರಾವ್ ಕುಲಕರ್ಣಿ, ಗೋಪಾಲ್ ರಾವ್, ಗುರುರಾಜ್ ಕುಲಕರ್ಣಿ, ವಿಜಯ್ ಕುಮಾರ್, ಸುಭಾಷ್ ದೇಶಪಾಂಡೆ ಹಾಗೂ ಜಯತೀರ್ಥ ಮಹಿಳಾ ಭಜನಾ ಮಂಡಳಿಯ ಸದಸ್ಯರು ಸೇರಿದಂತೆ ಅನೇಕ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಏನ್ರಿ ಉಪವಾಸ ಇದ್ವಿ ನಾವು, ಹಾಗಾಗಿ ಏನು ಅಡ್ಡಾಡಕ್ಕಾಗೋದ್ರಲ್ಲಿ ಕೆಲಸ ಮಾಡೋದ್ರಲ್ಲಿ ನಿಂತೀವಿ. ಇಲ್ಲ
ಟೈಮ್ ಪಾಸ್ ಆದ್ಮೇಲೆ ಏನು ಮಾಡಬೇಕು, ಟಿ ವಿ ಹೆಚ್ಚು ಟಿ ವಿ ನೋಡ್ಕೊತ ಕೊಡ್ತೀವಿ ಅಷ್ಟೇ. ಅವು ಎರಡು ಬಿಟ್ಟರೆ ಇನ್ನೊಂದು ಏನು ಮಾಡೋದು ನಾವೆಲ್ಲ. ಏಕಾದಶಿ ಉಪವಾಸ ಮಾಡ್ತೀವಿ, ಆದರೆ ಉಪವಾಸ ಮಾಡಿದ್ದು ನಿರಾಹಾರ ದೇಹಕ್ಕೆ ಆಯಿತು, ಮನಸ್ಸಿಗೆ ಆಹಾರ ಬೇಕಲ್ಲ. ಅದಕ್ಕೆಲ್ಲ ಏನು ಕೊಡಬೇಕು, ನಿರಂತರವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕಂತ ಪ್ರತಿ ದಿವಸ ನಾವು ಎಷ್ಟು ಮಾಡ್ತೀವಿ. ಅದಕ್ಕಿಂತ ಅವತ್ತು ಊಟ ಅಡಿಗೆ ಏನು ಕೆಲಸ ಇರಂಗಿಲ್ಲಲ್ಲ. ಏಕಾದಶಿ ದಿವಸ ಹೆಚ್ಚಿಗೆ ಮಾಡ್ಬೇಕಂತ ಅವತ್ತೆಲ್ಲ. ನಾವು ದಿವಸ ಎಷ್ಟು ಮಾಡ್ತೀವಿ ಅದಕ್ಕಿಂತ ಕಡಿಮೆ ಮಾಡ್ತೀವಿ ಏಕಾದಶಿ ದಿವಸ. ನಾವೆಲ್ಲ ಊಟ ಮಾಡ್ಕೊಂಬಿಡ್ತೀವಿ ನಾವೆಲ್ಲ ಅವತ್ತು. ಹಾಗೆಲ್ಲ ಮಾಡಬಾರ್ದು ಅಂತ. ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿ ಇರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ವಿಜೃಂಭಣೆಯಿಂದ ಆರಾಧನಾ ಮಹೋತ್ಸವ ಜರುಗುತ್ತಿದ್ದು, ಪ್ರಸನ್ನಾಚಾರ್ ಅವರಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿ ಇರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಇಂದು ಆರಾಧನಾ ಮಹೋತ್ಸವವು ಬಹು ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಪ್ರಸನ್ನಾಚಾರ್ ಅವರಿಂದ ಪ್ರವಚನ ಕಾರ್ಯಕ್ರಮ ಕೂಡ ಜರುಗಿತು. ಹಾಗಾಗಿ ಇಂತಹ ರಾಘವೇಂದ್ರ ಸ್ವಾಮಿಗಳ ಎಷ್ಟು ಇಲ್ಲಿವರೆಗೆ ನಾನು ಹೆಚ್ಚು ಕಡಿಮೆ ಎಲ್ಲ ಅರ್ಥವನ್ನು ಬಹುಭಾಗವನ್ನು ಹೇಳ್ತೇನೆ. ಅದಕ್ಕೊಬ್ಬ ಆ ಹನಿಯು ಮತ್ತು ಇಲ್ಲಿ ಸಾಗರಂತದಲ್ಲಿ ಪತಿತ ಶುದ್ಧಿಗತ ಹನಿಯು ಮುಕ್ತ ಮಣಿಯು ಪ್ರಾಯ ಗರಿಯ ಮಧ್ಯಮನೋ ಕಣಿಯ ಮಾತಾ ತಾರದಿಂದ ಎಣೆಯು. ಏನ್ ಮಾಡ್ತದ ಅಂತಂದ್ರ ಗುರುತಿರೋದಲ್ಲಂತೆ ಸ್ತ್ರೀಯರು ಅದಕ್ಕೆ ಮುಂದಿನ ನೀನು ನನಗೆ ವಿಚಾರ ಮಾಡ್ತದ. ಓಹೋ ಈಗ ಮ್ಯಾಲ ಯೋಗ್ಯ ವಸ್ತುವನ್ನು ಹುಡುಕ್ತಾ ಹೋಗ್ಬೇಕು ಅಂತ. ಆ ಮುಂದಿನ ನೀರು ನನಗೆ ಹುಡುಕ್ತಾ ಹೋದಾಗ ಅದು ಸಿಗ್ತದಂತ. ಯಾವ ಹನಿಯೋ ಮತ್ತು ಕಮಲ ಪತ್ರದ ಮೇಲೆ ಕೂರ್ತದಂತ ಮುತ್ತಿನಂತೆ ಕಾಣತದ ನೀರಿನ ಹನಿ. ನೀರಿನ ಹನಿ ಏನು ಯೋಗ್ಯತೆ ಇಲ್ಲ ಆಗ್ತದ. ಅದು ಮುಂದಿನ ನೀರು ನನಗೆ ವಿಚಾರ ಮಾಡ್ತದಂತ. ಓಹೋ ಕಮಲ ಪತ್ರ ಮೇಲೆ ಕೂತದಕ್ಕೆ ಸಮುದ್ರದಲ್ಲಿ ಬಿಟ್ಟಿರ್ತಕ್ಕಂಥ ಕಪ್ಪೆ ಚಿಪ್ಪು ಅಂದ್ರೆ ಸಿಂಪೆ, ಆ ಸಿಂಪೆ ಹೊಟ್ಟೆಯಲ್ಲಿ ಹೋಗಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಂದಗೋಳ ತಾಲೂಕಾ ಕಾಳಗಿ ಜಿಲ್ಲಾ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ದಿನಾಂಕ 12 ಆಗಸ್ಟ್ 2025 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರುಗಳ ಸಭೆ ಕರೆಯಲಾಗಿದೆ ಎಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಂದಗೋಳ ತಾಲೂಕಾ ಕಾಳಗಿ ಜಿಲ್ಲಾ ಕಲಬುರಗಿಯ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಸಾತ್ನೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಸಿದ್ದಣ್ಣ ಕಲ್ಶೆಟ್ಟಿ, ಶ್ರವಣಕುಮಾರ್ ಪಾಟೀಲ್, ಅಶೋಕ್ ಕಲ್ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ರಸಗೊಬ್ಬರದ ತೊಂದರೆ ನಡೀತಾ ಇದೆ.
ರೈತರಿಗೆ ಸಿಗಬೇಕಾದ ಟೈಮ್ನಲ್ಲಿ ಗೊಬ್ಬರ ಸಿಗ್ತಾಯಿಲ್ಲ. ಸಿಕ್ಕಿದ್ರೂ ಯೂರಿಯಾ 400ರಿಂದ 500 ರೂಪಾಯಿವರೆಗೆ ಬ್ಲ್ಯಾಕ್ನಲ್ಲಿ ಮಾರ್ತಾಯಿದ್ದಾರೆ. ಆಮೇಲೆ DAP 1600ರಿಂದ 1800 ರೂಪಾಯಿವರೆಗೂ ಮಾರ್ತಾಯಿದ್ದಾರೆ. ಅದಕ್ಕಿದು ಕೆಲವು ರೈತರು ಇವಾಗ ಗೊಬ್ಬರ ಹಾಕಲಾರ್ದೆ ಬಿತ್ತಂಥ ಪರಿಸ್ಥಿತಿನೂ ಇದೆ. ಆದರೆ ಇವಾಗ ಮೇಲ್ಗೊಬ್ಬರ ಕೊಡಬೇಕಂತಂದಾಗಲೂ ಗೊಬ್ಬರ ಸಿಗ್ತಾಯಿಲ್ಲ. ಗೊಬ್ಬರ ಹಾಹಾಕಾರ ಇರೋದರಿಂದ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ. ಈಗ ಯಾಕೆ ಇದು ಈಗ ನಮಗೆ ತೊಂದರೆ ಆಗ್ತದೆ ಅಂದರೆ, ಪ್ರೈವೇಟ್ನಾಗೆ ಅಂಗಡಿಗಳಿದ್ದಾವೆ, ರಿಟೇಲರ್ ಶಾಪ್ಗಳಿದ್ದಾವೆ, ಅವ್ರ ಮೇಲೆ ಗೊಬ್ಬರ ಇರ್ತದೆ. ಆದರೆ ಗೋಡೌನಲ್ಲಿ ಇಟ್ಬಿಟ್ಟು ಅಂಗಡಿನಲ್ಲಿಲ್ಲ ಅಂತಾರೆ. ಮತ್ತು ಹೊರಗೆ ಹೋಗಿ ಕೇಳಿದ್ರೆ ನಮಗೆ 5,500 ರೂಪಾಯಿ ಕೊಟ್ಟಿದ್ರೆ ನಾವು ಯೂರಿಯಾ ಕೊಡ್ತೀವಿ, 1800 ರೂಪಾಯಿ ಇದು ಕೊಟ್ಟರೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅಂಗಡಿನಲ್ಲಿ ನಮಗೆ ಆ ಗೊಬ್ಬರ ಸಿಗೋಲ್ಲ. ಮತ್ತು ಆ ಗೋಡೌನೊಳಗೆ ಎಲ್ಲೋ ತೊಗೊಂಡೊಯ್ದು ಅಲ್ಲಿ ಕೊಟ್ಟು ಕಳಿಸ್ತಾರೆ. ನಮ್ಗೆ ಅದಕ್ಕೆ ರಿಸಿಪ್ಟು ಕೊಡೋಲ್ಲ. ನಾವು ರೈತರು ಏನಿದ್ದೀವಿ ಅಂದರೆ ಗೊಬ್ಬರ ಸಿಕ್ಕರೆ ಸಾಕಪ್ಪ ಅನ್ನೋ ಪರಿಸ್ಥಿತಿದಾಗ ಇರ್ತೀವಿ. ಅವ್ರು ಏನು ಕೊಡ್ತಾರೆ ಅದು ತೊಗೊಂಡು ಹೋಗಿರ್ತೀವಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ತೊಂದರೆ ನಿವಾರಿಸಬೇಕಾಗಿದ್ರೆ ಏನು ಮಾಡಬೇಕಪ್ಪ ಅನ್ನೋ ರೆಮಿಡಿ ಹುಡುಕ್ತಾಯಿದ್ದೀವಿ. ಈಗೇನಾಗಿದೆ ಅಂದರೆ DCC ಬ್ಯಾಂಕ್ ವತಿಯಿಂದ ನಮಗೆ PKPS ಕಾರ್ಯದರ್ಶಿಗಳಿಗೆ ಟ್ರೈನಿಂಗ್ ಕೊಡ್ತಾಯಿದ್ದಾರೆ. ಅವಾಗ ಅಗ್ರಿಕಲ್ಚರ್ ಗ್ರ್ಯಾಜುಯೇಟೇ ಇರಬೇಕು ಅಂತ ಒಂದು ಕಾನೂನಿದೆ. ಇದು ಅಂಗಡಿ ಶಾಪ್ ರಿಟೇಲ್ ಶಾಪ್ ಪ್ರಾರಂಭ ಮಾಡಬೇಕಾದ್ರೆ BSc ಅಗ್ರಿ ಇದ್ದವರೇ ಬೇಕು ಅಂತ ನಾವು ಹೋರಾಟ ಮಾಡಿದಾಗ ಸರ್ಕಾರ ಅದು ಬಣಿದು ಇವಾಗ PKPS ಸೆಕ್ರೆಟ್ರಿಗಳಿಗೆ ಒಂದು 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟ ಮೇಲೆ ಅವರಿಗೆ ಈ ಸೊಸೈಟಿನಲ್ಲಿ ರಸಗೊಬ್ಬರ ಆಗಲಿ ಕೀಟನಾಶಕ ಆಗಲಿ ಮಾರಲಿಕ್ಕೆ ಪ್ರಾವಿಷನ್ ಸಿಗ್ತದೆ. ಆದರೆ ಇವಾಗ ನಮ್ಮಲ್ಲಿ ಟ್ರೈನಿಂಗ್ ಆಗಿ ಕನಿಷ್ಠ 100-120 ಸೊಸೈಟಿಯಿಂದ ಟ್ರೈನಿಂಗ್ ಆಗಿದೆ. ಆ ಟ್ರೈನಿಂಗ್ ಆದ ಸೆಕ್ರೆಟ್ರಿಗಳಿಗೆ ಸರ್ಟಿಫಿಕೇಟೇ ಕೊಡ್ತಾಯಿಲ್ಲ. ಆ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಮಾತ್ರ ಈಗ ನಾವು JD ಹತ್ರ ಹೋಗಿ ನಮಗೆ ಲೈಸೆನ್ಸ್ ಕೊಡ್ರಿ ಅಂದರೆ BSc ಗ್ರ್ಯಾಜುಯೇಟ್ ಇದ್ದರು ತಂದು ಕೊಡ್ರಿ ಅಂತಾರೆ. ಇಲ್ಲ ಅಂದರೆ ನಿಮ್ಮ ಸೆಕ್ರೆಟ್ರಿಗೆ ಟ್ರೈನಿಂಗ್ ಕೊಡಿಸ್ರಿ ಅಂತಾರೆ. ಟ್ರೈನಿಂಗ್ ಕೊಡಿಸಿದಂಥ ಸೆಕ್ರೆಟ್ರಿಗಳಿಗೆ ಇಲ್ಲಿವರೆಗೂ 1 ವರ್ಷ ಆಯಿತು ಟ್ರೈನ್ ಆಗಿ, ಇಲ್ಲರೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಇವ್ರು ಕೊಟ್ಟಿಲ್ಲ ಅಂದರೆ ಇದ್ರ ರ್ಯಾಕೆಟ್ ಇದೆ ಅಂತ ನಮಗೆ ಸಂಶಯ. ಯಾಕಂದರೆ ಈ ಟ್ರೈನಿಂಗ್ ಎಲ್ಲಿ ಯಾರ ಕಡೆಯಿಂದ ನಡೆದಿದೆ ಅಂದರೆ ಕೃಷಿ ವಿಜ್ಞಾನ ಕೇಂದ್ರದಿಂದ ನಡೆದಿದೆ. ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಜೇವರ್ಗಿ ತಾಲೂಕು ಪಂದ್ರವಾಡದಿಂದ. ಇಲ್ಲಿವರೆಗೂ ನಮಗೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ನಾವು ಸತತವಾಗಿ ಪ್ರಯತ್ನ ಮಾಡಿ 1.5-2 ತಿಂಗಳಿಂದ ಪ್ರಯತ್ನ ಮಾಡಿದಾಗ ಜಗಳ ಆಡಿದಾಗ 1 ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನಾಗಿದೆ ಅಂದರೆ 100-200 ಅಂಗಡಿಗಳು PKPSಗಳು ಗೊಬ್ಬರ ಸರಬರಾಜು ಮಾಡಿದರೆ ಈ ಮಧ್ಯವರ್ತಿಗಳ ಹಾವಳಿ ತಪ್ಪು ಹೋಗ್ತದೆ. ಹಳ್ಳಿನಲ್ಲೇ ಗೊಬ್ಬರ ಸಿಗ್ತದೆ, ಕೀಟನಾಶಕ ಸಿಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ. ಈ ಹಾವಳಿ ಹೋಗೋ ಸಲುವಾಗಿ ಮಧ್ಯವರ್ತಿಗಳ ಹಾವಳಿ ಹೋಗಬೇಕಾಗಿದ್ರೆ ಇದು ಒಂದು ಅಸ್ತ್ರ. ಆ ಅಸ್ತ್ರ ತಡೆ ಹಿಡಿದಿದ್ದ ಹೊತ್ತಿಂದ ನಾವು ಪತ್ರಿಕಾ ಪ್ರಕಟಣೆ ಕರೆದು ಮಾತಾಡಬೇಕಾಗಿದೆ. ಅದ್ರ ಜೊತೆಗೆ ನಾನು ಆಲ್ರೆಡಿ ನಾವು ನಾಳೆ 12ನೇ ತಾರೀಕು ಕನ್ನಡ ಭವನದಲ್ಲಿ ಎಲ್ಲ 300 PKPS ಅಧ್ಯಕ್ಷರುಗಳಲ್ಲಿ ಮೀಟಿಂಗ್ ಕರೆದಿದ್ದೀನಿ. ಅಲ್ಲಿ ನಿರ್ಧಾರ ತಗೊಳ್ತೀವಿ. ಒಂದು ವೇಳೆ ಇವರು ಸರ್ಟಿಫಿಕೇಟ್ ನಮಗೆ ಲೈಸೆನ್ಸೇ ಕೊಡದೇ ಇದ್ದರೆ ನಾವು ಬೀದಿಗಿದ್ದು ಹೋರಾಟ ಮಾಡಬೇಕಾಗ್ತದೆ. ಇಲ್ಲದೇ ಇದ್ದರೆ ರೈತರು ಕೇಳೋರೇ ಗತಿ ಇಲ್ಲ ಅಂತಾಗಿದೆ. ಈಗ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.